ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ವೇದಾಂತು SSLC ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಅಭ್ಯಾಸ ನಡೆಸ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ನನಗಂತೂ ದಿನಗಳು ಹೋಗೋದು ಗೊತ್ತಾಗ್ತಿಲ್ಲಪ್ಪ. ನಿಮಗೆ ಹೆಂಗೆ ಅನಿಸ್ತಿದೆ? ನಿಮಗೂ ಹಾಗೆ ಅನಿಸ್ತಿದಾ? ಕರೆಕ್ಟ್ ಅಲ್ಲ? ಸೊ ಬೆಳಗಾಗಿದ್ದು ಗೊತ್ತಾಗಲ್ಲ, ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗೆ ರಾತ್ರಿ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಡಿಸೆಂಬರ್ ಬರುತ್ತೆ, ಡಿಸೆಂಬರ್ ಬರೋದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಜನವರಿ ಬರುತ್ತೆ, ಹೊಸ ವರ್ಷ. ಜನವರಿ ತಿಂಗಳು ಕೂಡ ಅಷ್ಟೇ, ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಅದೇ ರೀತಿ ಎಕ್ಸಾಮು ಬರುತ್ತೆ, ಎಕ್ಸಾಮ್ ಬಂದಿದ್ದು ಗೊತ್ತಾಗಲ್ಲ, ಮುಗ್ದಿದ್ದು ಗೊತ್ತಾಗಲ್ಲ. ಆದರೆ ಈ ಟೈಮ್ ಕಾಲಾವಕಾಶ ಏನಿದೆ ಅಲ್ಲ, ಇಷ್ಟು ತಿಂಗಳು, ಡಿಸೆಂಬರ್ ಆಗಿರ್ಬೋದು, ಜನವರಿ ಆಗಿರಬಹುದು, ಎಕ್ಸಾಮ್ ದಿನದ ತನಕ ನಾನು ಹೇಳ್ತಿರೋದು, ಟೈಮ್ ಅಂತೂ ಇದೆ ಅಲ್ಲ, ಆ ಟೈಮನ್ನು ನಾವು ಪಾಸ್ ಮಾಡಲೇಬೇಕಲ್ಲ. ಹಾಗಿದ್ರೆ ಪಾಸ್ ಮಾಡಬೇಕು, ಅದನ್ನು ಆ ಸಮಯನ ಕಳಿಬೇಕು ಅಂದರೆ ಅದನ್ನು ಸಾರ್ಥಕ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಏನು ಮಾಡಬೇಕು? ಸರಿಯಾಗಿ ಅದನ್ನು ಯೂಸ್ ಮಾಡ್ಕೋಬೇಕು, ಸರಿಯಾದ ಪ್ಲ್ಯಾನ್ ಮಾಡ್ಕೋಬೇಕು. ಇರೋ ಕೆಲವು ತಿಂಗಳು ನಾವೇನು ಮಾಡಬೇಕು, ಸರಿಯಾಗಿ ಬಳಸ್ಕೊಂಡ್ರೆ ಮುಂದೆ ನಿಮಗೆ ತುಂಬ ಖುಷಿಯಾದ ಟೈಮ್ ಇರುತ್ತೆ. ಹೌದಾ? ಅಫ್ಕೋರ್ಸ್ ಕಾಲೇಜಿಗೆ ಜಾಯಿನ್ ಆಗ್ತೀರಾ, ಅದು ಸೆಕೆಂಡ್ರಿ. ಆದರೆ ನಿಮಗೆ ಇಡೀ ವರ್ಷದ ಒಂದು ರಿಸಲ್ಟ್, ಇಂಪ್ಯಾಕ್ಟ್ ಪಾಸಿಟಿವ್ ಆಗಿರಬೇಕು ಅಂದರೆ ಇರುವಂಥ ಟೈಮನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸರಿ ಮಕ್ಕಳೇ, ಇಷ್ಟು ಹೇಳ್ತಾ ಖಂಡಿತ ನೀವೆಲ್ಲರೂ ಕೂಡ ಒಂದು ಛಲವನ್ನು ಇಟ್ಕೊಂಡು, ಒಂದು ಹಠವನ್ನು ಇಟ್ಕೊಂಡು ಒಳ್ಳೆ ಸ್ಕೋರ್ ಮಾಡಲೇಬೇಕು ಅಂತ ಹೇಳಿ ಓದಲಿಕ್ಕೆ ಶುರು ಮಾಡಿದ್ದೀರಾ. ಮಾಡಿಲ್ಲ ಅಂದರೆ ಇನ್ನು ಮುಂದೆ ಆದರೂ ಮಾಡ್ತೀರಾ, ಇವತ್ತಿಂದನೇ ಈ ಕ್ಷಣನೇ ಶುರು ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ಸೆಷನನ್ನು ನಾವು ಶುರು ಮಾಡೋಣ. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಯಾವ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ಸೊ ಪ್ರೀವಿಯಸ್ ಸೆಷನಲ್ಲಿ ರಿಯಲ್ ನಂಬರ್ಸನ್ನು ಕಲ್ತಿದ್ದಾಯಿತು. ಇವತ್ತಿನ ಸೆಷನಲ್ಲಿ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನುವಂಥ ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಆ್ಯಂಡ್ ರಿಮೆಂಬರ್, ಇದು ನಮ್ಮ ಒನ್ ಶಾಟ್ ಲೆಕ್ಚರ್ ಆಗಿರುತ್ತೆ. ಇದೊಂದೇ ಲೆಕ್ಚರ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ಈ ಚಾಪ್ಟರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಹಾಗೆ ಕ್ವೆಶನ್ಸ್ಗಳನ್ನು ಕೂಡ ನೋಡ್ತೀರಾ. ಸೊ ಕೆಲವು ಸ್ಟೂಡೆಂಟ್ಸ್ಗಳು ನನಗೆ ಲಾಸ್ಟ್ ವಿಡಿಯೋದಲ್ಲಿ, ನಮ್ಮ ಫಸ್ಟ್ ವಿಡಿಯೋದಲ್ಲಿ LBA ಕ್ವೆಶನ್ಸ್ಗಳನ್ನು ತಗೊಂಡು ಸಾಲ್ವ್ ಮಾಡಿರಿ ಮ್ಯಾಮ್ ಅಂತ ಕೇಳಿದ್ದೀರಾ. ಹೌದಾ? ಸೊ ಖಂಡಿತ ನಾನು ಸಾಲ್ವ್ ಮಾಡಿಸ್ತೀನಿ. ಓಕೆ, ಡೋಂಟ್ ವರಿ. ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗು ಆಗುತ್ತೆ. ನಿಮಗೆ ಬೇಕಾಗಿರುವಂಥ ಕ್ವೆಶನ್ಸ್ಗಳು LBA ಬೇಸ್ಡ್, ಐ ಮೀನ್ ಲೆಸನ್ ಬೇಸ್ಡ್ ಕ್ವೆಶನ್ಸ್, ಲರ್ನಿಂಗ್ ಬೇಸ್ಡ್ ಕ್ವೆಶನ್ಸ್ ಅಂತಲೂ ತಗೋಬಹುದು. ಅವುಗಳನ್ನು ಕೂಡ ನಾವು ಸಾಲ್ವ್ ಮಾಡೋಣ, ಡೋಂಟ್ ವರಿ. ಓಕೆ, ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಕಾನ್ಸೆಪ್ಷುಯಲ್ ಕ್ಲಾರಿಟಿ ನಿಮ್ಮ ಹತ್ರ ಇತ್ತು ಅಂದರೆ ಕಾನ್ಸೆಪ್ಟಿನ ಪ್ರಶ್ನೆಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸರಿನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ಸೆಷನನ್ನು ಶುರು ಮಾಡೋಣ. ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನುವಂಥ ಚಾಪ್ಟರಲ್ಲಿ ಇರ್ತಕ್ಕಂಥ ಒನ್ ಶಾಟ್ ಕಂಪ್ಲೀಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ಬೋದು, ಎಲ್ಲವನ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಆಲ್ ರೈಟ್, ಫೈನ್. ಸೊ ಮೊದಲನೇದಾಗಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನಪ್ಪ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನೊಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವ ರೀತಿ ವರ್ಕ್ ಮಾಡುತ್ತೆ ಬೇಸಿಕಲಿ ಅಂತ ಅಂದರೆ, ನೋಡಿ, ನೀವು ಸಿನಿಮಾಕ್ಕೆ ಹೋಗಿರ್ತೀರ 99% ಎಲ್ಲರೂ ಸಿನಿಮಾಗೆ ಹೋಗಿರ್ತೀರ. ಹೌದಾ? ಥಿಯೇಟರನ್ನು ನೋಡಿರ್ತೀರ, ನೋಡದೇ ಇರೋರು ಯಾರೂ ಇರಲ್ಲ. ಥಿಯೇಟರಲ್ಲಿ ನೀವು ಚೇರ್ಗಳನ್ನು ನೋಡಿರ್ತೀರ, ಅಲ್ಲಿ ಸಿಟ್ಟಿಂಗ್ ಚೇರ್ಸ್ ಇರ್ತಾವಲ್ಲ ಕುತ್ಕೊಳ್ಳಿಕ್ಕೆ. ಹೆಂಗೆ ಮಾಡಿರ್ತಾರೆ ಅರೇಂಜ್ಮೆಂಟ್? ಏನು ಮಾಡಿರ್ತಾರೆ? ಲೈನಾಗಿ ಅರೇಂಜ್ ಮಾಡಿರ್ತಾರೆ, ಒಂದು ಸೀರೀಸ್ ಅಂತ ಕರಿತೀವಿ. ಹೌದಾ? ಅದೆಲ್ಲ ಬಿಡ್ರಿ. ಸ್ಟೇಡಿಯಂ ನೋಡಿದ್ದೀರಾ? ಸ್ಟೇಡಿಯಮಿಗೆ ಎಲ್ಲರೂ ಹೋಗಿರೋದಿಲ್ಲ, ತೊಂದರೆ ಇಲ್ಲ. ಆದರೆ ಟಿ ವಿಯಲ್ಲಾದರೂ ನೋಡಿರ್ತೀರ. ಸ್ಟೇಡಿಯಂ ಹೇಗಿರುತ್ತೆ ಸ್ಟೇಡಿಯಂ? ಸೊ ಬೇಸಿಕಲಿ ಸರ್ಕ್ಯುಲಾರ್ ಶೇಪಲ್ಲಿ ಚೇರ್ಸ್ಗಳನ್ನು ಅರೇಂಜ್ ಮಾಡಿರ್ತಾರೆ, ನೀವು ನೋಡಬಹುದು. ಓಕೆ, ಸೊ ಅಲ್ಲಿ ಹೇಗಿರುತ್ತೆ ಗೊತ್ತಾ? ಅರೇಂಜ್ಮೆಂಟ್ ಹೇಗಿರುತ್ತೆ ಗೊತ್ತಾ? ಕೆಳಗಡೆ ಒಂದಿಷ್ಟು ಚೇರ್ಸ್ ಇತ್ತು ಅಂದರೆ ಅದಕ್ಕಿಂತ ಹೆಚ್ಚಿಗೆ ಚೇರ್ಸ್ಗಳನ್ನು ಅದರ ಮೇಲ್ಗಡೆ ಇರ್ತಕ್ಕಂಥ ಸರ್ಕಲಲ್ಲಿ ಅರೇಂಜ್ ಮಾಡಿರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಚೇರ್ಸ್ಗಳನ್ನು ಅದರ ಮೇಲ್ಗಡೆ ಇರ್ತಕ್ಕಂಥ ಸರ್ಕಲಲ್ಲಿ ಅರೇಂಜ್ ಮಾಡ್ತಾರೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಈ ರೀತಿಯಾಗಿ. ಹೌದಾ? ಸೊ ಇದು ಸ್ಟೇಡಿಯಂ ಗ್ರೌಂಡ್ ಅಂದರೆ ಸುತ್ತಲೂ ಕೂಡಲಿಕ್ಕೆ ಜಾಗ ಇರುತ್ತಲ್ಲ, ಚೇರ್ಸ್ಗಳನ್ನು ಅರೇಂಜ್ ಮಾಡಿರ್ತಾರಲ್ಲ, ಆ ಅರೇಂಜ್ಮೆಂಟ್ ಹೇಗಿರುತ್ತೆ ಗೊತ್ತಾ? ಇನ್ಕ್ರೀಸ್ಡ್ ಆರ್ಡರಲ್ಲಿ ಇರುತ್ತೆ. ಕೆಳಗಡೆಯಿಂದ ನೀವು ಮೇಲ್ಗಡೆ ಹೋದರೆ ಇನ್ಕ್ರೀಸ್ಡ್ ಆರ್ಡರಲ್ಲಿ ಆ ಚೇರ್ಸ್ಗಳನ್ನು ಅರೇಂಜ್ ಮಾಡಿರ್ತಾರೆ. ಮೇಲ್ಗಡೆಯಿಂದ ನೀವು ಕೆಳಗಡೆ ಗ್ರೌಂಡಿಗೆ ಬಂದರೆ
ಯಾವ ರೀತಿ ಇರುತ್ತೆ ಅಂದರೆ ಡಿಕ್ರೀಸ್ಡ್ ಆರ್ಡರ್. ಮೇಲ್ಗಡೆಗೆ ಅತಿ ಹೆಚ್ಚು ಚೇರ್ಸ್ಗಳು ಅರೇಂಜ್ ಆಗಿರುತ್ತೆ, ನೆಕ್ಸ್ಟ್ ಕೆಳಗಡೆಗೆ ಅದಕ್ಕಿಂತ ಕಡಿಮೆ, ತೀರ ಕೆಳಗೆ ಹೋಗ್ತಾ 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 ನಂಬರ್ಸ್ಗಳು ಡಿಕ್ರೀಸ್ ಆಗತ್ತೆ. ಓಕೆ, ಸೊ ಇದನ್ನೆಲ್ಲ ಯಾಕೆ ಮ್ಯಾಮ್ ಹೇಳ್ತಿದ್ದೀರಾ ಅಂತ ಅಂದರೆ, ಆ ಒಂದು ಅರೇಂಜ್ಮೆಂಟ್ ಸರ್ಕ್ಯುಲರ್ ಶೇಪಲ್ಲಿ ಅದು ಕರೆಕ್ಟಾಗಿ ಅರೇಂಜ್ ಆಗಬೇಕು ಅಂತ ಅಂದರೆ, ಇನ್ಕ್ರೀಸ್ಡ್ ಅಥವಾ ಡಿಕ್ರೀಸ್ಡ್ ಫಾರ್ಮೇಟಲ್ಲಿ ಆಗಬೇಕು ಅಂದರೆ ಅಲ್ಲಿ ಒಂದು ಸೀರೀಸನ್ನು ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಒಂದು ಸೀರೀಸ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಅಂದರೆ ಏನು? ಸೊ ಈಗ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ನಂಬರ್ ನ್ಯೂಮರಿಕಲ್ಸ್ಗಳನ್ನು ತಗೊಂಡು ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಪೋಸ್ ನನ್ನ ಹತ್ರ ಏನಿದೆ ಅಂದರೆ 5 ಇದೆ ಅಂತ ಇಟ್ಕೊಳ್ಳಿ. ಓಕೆ, 5 ಚೇರ್ಸ್ಗಳು ನನ್ನ ಹತ್ರ ಇದೆ. ನಾನು 5 ಚೇರ್ಗಳು ಏನಿದೆ ಅಲ್ಲ ಅದಕ್ಕೆ ಇನ್ನೊಂದು 5 ಚೇರನ್ನು ಆ್ಯಡ್ ಮಾಡ್ತೀನಿ. ಓಕೆ, +5 ನಾನು ಆ್ಯಡ್ ಮಾಡ್ತೀನಿ. ಎಷ್ಟಾಗುತ್ತೆ ನೆಕ್ಸ್ಟು? 10. ಅಂದರೆ ಫಸ್ಟ್ ಸರ್ಕಲಲ್ಲಿ 5 ಚೇರ್ ಇದೆ, ಎರಡನೇ ಸರ್ಕಲ್ಲಿಗೆ ಮತ್ತೊಂದು 5 ಚೇರನ್ನು ನಾನು ಆ್ಯಡ್ ಮಾಡಿದೆ. ಹಾಗಿದ್ರೆ ಸೆಕೆಂಡ್ ಸರ್ಕಲಲ್ಲಿ 10 ಚೇರ್ಗಳಾಯಿತು. ಸರಿ, ಮತ್ತೇನು ಮಾಡ್ತೀನಿ? ಈಗ 5 ಚೇರನ್ನು ಆ್ಯಡ್ ಮಾಡ್ತೀನಿ. ಹೌದಾ? ಸೆಕೆಂಡ್ ಸರ್ಕಲಲ್ಲಿ ಸರ್ಕ್ಯುಲರ್ ಅರೇಂಜ್ಮೆಂಟಲ್ಲಿ 10 ಚೇರ್ ಇದೆ. ಈಗ ಮತ್ತೆ 10ಕ್ಕೆ ಮತ್ತೆ 5ನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ? 15 ಆಗುತ್ತೆ. ಹೌದಾ? ಅಂದರೆ ನಮ್ಮ ಥರ್ಡ್ ಸರ್ಕಲಲ್ಲಿ 15 ಚೇರ್ಗಳನ್ನು ನಾನು ಇಡ್ತೀನಿ. ಇದೇ ರೀತಿ ನಾನು ಏನು ಮಾಡ್ತಾ ಹೋಗ್ತೀನಿ? 5 ಚೇರ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಇನ್ಕ್ರಿಮೆಂಟ್ ಹೇಗಾಯಿತು, ಯಾವ ರೀತಿ ಆಯಿತು ಅಂತ ನೀವು ಇಲ್ಲಿ ಒಮ್ಮೆ ಅನಲೈಸ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಅದೇನು ಅಂದರೆ, ಇಲ್ಲಿ ಒಂದು ಫಿಕ್ಸ್ಡ್ ನಂಬರನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ. ಹೌದಾ? ಈ ಸೀರೀಸ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅರೇಂಜ್ ಆಗಲಿಕ್ಕೆ ಇಲ್ಲಿ ನಾವೇನು ಮಾಡ್ತಿದ್ದೀವಿ? ಫಿಕ್ಸ್ಡ್ ನಂಬರ್ ಆಫ್ ಚೇರ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಅದೇನನ್ನು ಕ್ರಿಯೇಟ್ ಮಾಡ್ತಿದೆ ಗೊತ್ತಾ? ಬೇಸಿಕಲಿ ಇಟ್ ಈಸ್ ಕ್ರಿಯೇಟಿಂಗ್ ದ ಸೀರೀಸ್. ಓಕೆ, ಸೀರೀಸ್ ಹೇಗೆ ಬರುತ್ತೆ ಅಂದರೆ, ಫಸ್ಟ್ ಒಂದು ನಂಬರ್, ಒಂದು ಸಂಖ್ಯೆ ಇರುತ್ತೆ, ಆ ನಂಬರಿಗೆ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡ್ತೀವಿ. ಆವಾಗ ಮತ್ತೊಂದು ನಂಬರ್ ಬರುತ್ತೆ. ಬಂದಿರೋ ನಂಬರಿಗೆ ಅಗೇನ್ ಮತ್ತೆ ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡ್ತೀವಿ, ಮತ್ತೊಂದು ನಂಬರ್ ಬರುತ್ತೆ. ಆ ನಂಬರಿಗೆ ಅಗೇನ್ ಒಂದು ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಆವಾಗ ನಮಗೇನು? ಸೀರೀಸ್ ಬರುತ್ತೆ. ಅರ್ಥ ಆಗ್ತಿದೆನಾ? ಸೀರೀಸ್ ಅಂದರೆ ಏನು? ಇರ್ತಕ್ಕಂಥ ಒಂದು ವ್ಯಾಲ್ಯೂಗೆ ಪರ್ಟಿಕ್ಯುಲರ್ ಫಿಕ್ಸ್ಡ್ ನಂಬರ್ಗಳನ್ನು ಆ್ಯಡ್ ಮಾಡ್ತಾ ಹೋದಾಗ ಯು ವಿಲ್ ಗೆಟ್ ಸೀರೀಸ್. ಫೈನ್. ಈ ಸೀರೀಸ್ ಯಾಕೆ ಬೇಕು ಅಂದರೆ, ಈ ಸೀರೀಸನ್ನೇ ನಾವಿಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗಿ ಕಲಿತಿರೋದು. ಅರ್ಥ ಆಗ್ತಿದೆನಾ? ಸೊ ಹೆಂಗೆ ಮ್ಯಾಮ್, ಅದು ಹೆಂಗೆ ಹೇಳ್ತೀರಾ ಅಂತ ಅಂದರೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಏನಪ್ಪ ಅಂದರೆ, ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಸ್ಟೇಟ್ಮೆಂಟ್, ಡೆಫಿನೇಷನ್ ಸೆಕೆಂಡ್ರಿ, ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 3, 6, 9, 12, 15, 18 ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಹೌದಾ? ಸೊ ಈಗ ಫಸ್ಟ್ ಸಂಖ್ಯೆ ಏನಿದೆ ಅಲ್ಲ, ಇದನ್ನು ನಾನು ಕನ್ಸಿಡರಿಂಗ್ ಇಟ್ ಆಸ್ ಎ. ಏನಿದು? ಯಾವಾಗಲೂ ಫಸ್ಟ್ ಟರ್ಮ್ ಏನಿರುತ್ತಲ್ಲ ಅದನ್ನು ಎ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಈ ಎ ಅನ್ನುವಂಥ 3 ಏನಿದೆ ಅಲ್ಲ, ಈ ವ್ಯಾಲ್ಯೂಗೆ ಐ ಆಮ್ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್ ಕಾಲ್ಡ್ 3. +3 ನಾನು ಆ್ಯಡ್ ಮಾಡಿದೆ. ಏನು ಬಂತು ನನಗೆ? 3 + 3 is 6. ಓಕೆ, 6ಗೆ ನಾನೇನು ಮಾಡಿದೆ? ಅಗೇನ್ +3 ಆ್ಯಡ್ ಮಾಡಿದೆ, ಐ ಆಮ್ ಗೆಟಿಂಗ್ 9. 9ಗೆ ಅಗೇನ್ +3 ಆ್ಯಡ್ ಮಾಡಿದೆ, ಐ ಆಮ್ ಗೆಟಿಂಗ್ 12. 12ಗೆ +3 ಆ್ಯಡ್ ಮಾಡಿದೆ, ಐ ಆಮ್ ಗೆಟಿಂಗ್ 15. ಹೌದಾ? ಏನಾಗ್ತಿದೆ ಇಲ್ಲಿ? ಈ ಸೀರೀಸಲ್ಲಿ ಫಿಕ್ಸ್ಡ್ ನಂಬರನ್ನೇ ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ. ಹೌದಾ? ಸೊ ಆ ಫಿಕ್ಸ್ಡ್ ನಂಬರ್ ಏನಿದೆ ಅಲ್ಲ, ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಫಿಕ್ಸ್ಡ್ ನಂಬರ್ ಏನಿದೆ ಅಲ್ಲ, ಇದು ಬೇಸಿಕಲಿ ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಅಂತ ಹೇಳ್ಬೋದಾ? ಶಾಲ್ ಐ ಸೇ ಲೈಕ್ ದಟ್ ಆಸ್ ವೆಲ್? ಹಂಗೂ ಹೇಳ್ಬೋದಲ್ಲ. ಇದಕ್ಕೆ ಈ +3 3ಗೆ ಆ್ಯಡ್ ಮಾಡಿದ್ದಕ್ಕೆ 6 ಬಂತು, ಒಪ್ತೀನಿ. ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, 6 ಮತ್ತು 3ಗಳ ನಡುವೆ ಇರೋ ಡಿಫ್ರೆನ್ಸ್ 3. 6 ಹಾಗೆ 9ನ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ 3. 9 ಹಾಗೆ 12 ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ 3. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಏನಿದೆ ಅಲ್ಲ, ಆ ಫಿಕ್ಸ್ಡ್ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ್ಲೋ ಅಥವಾ ಎರಡೂ ಸಂಖ್ಯೆಗಳ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ತೆಗ್ದಾಗ್ಲೋ ಅದೇ ವ್ಯಾಲ್ಯೂ ಬರ್ತಿದೆ. ಸೊ ದಟ್ ಈಸ್ ಫಿಕ್ಸ್ಡ್ ಆಲ್ವೇಸ್. ಅದನ್ನು ಆ್ಯಡ್ ಮಾಡಿದ್ರು, ಎರಡು ನಂಬರ್ ನಡುವೆ ಅದರ ಡಿಫ್ರೆನ್ಸ್ ತೆಗೆದ್ರೂ ಬರ್ತಿರೋದು ಒಂದೇ ಸಂಖ್ಯೆ, ದಟ್ ಈಸ್ 3. ಸೊ ಹಾಗಿದ್ರೆ
ಅದನ್ನು ನಾವು ಏನಂತ ಕರಿಬಹುದು ಅಂದರೆ ಕಾಮನ್ ಡಿಫ್ರೆನ್ಸ್. ಎರಡೂ ಸಂಖ್ಯೆಗಳ ನಡುವೆ ಈ ಸೀರೀಸಲ್ಲಿ ಎರಡೂ ಸಂಖ್ಯೆಗಳ ನಡುವೆ ಯಾವುದೇ ಎರಡು ನಂಬರ್ಗಳನ್ನು ತಗೊಳ್ರಿ, ರ್ಯಾಂಡಮ್ ಆಗಿ 15, 18 ತಗೊಳ್ರಿ, ಅದ್ರ ನಡುವೆ ಇರೋ ಡಿಫ್ರೆನ್ಸ್ ಏನು 3ನೇ ಬರುತ್ತೆ. 12, 15 ತಗೊಳ್ರಿ, ಅದರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ 3ನೇ ಬರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಯೂಶಲಿ ಇದನ್ನು ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಡಿ ಅಥವಾ ಸಿ ಡಿ ಅಂತಲೂ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸ್. ಲೆಟ್ ಮೀ ರೈಟ್ ಹಿಯರ್. ಎ ಅಂದರೆ ಏನಿಲ್ಲಿ? ಫಸ್ಟ್ ಟರ್ಮ್. ಕರೆಕ್ಟ್ ಅಲ್ವಾ? ಎ ಈಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್ ಆಫ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಇದನ್ನೇ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಈ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ಟರ್ಮ್ ಎ, ಓಕೆ. ಇನ್ನು ಕಾಮನ್ ಡಿಫ್ರೆನ್ಸನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಸಿ ಡಿ. ಓಕೆ, ಸಿ ಐ ಡಿ ಅಲ್ಲ, ಸಿ ಡಿ. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ ಸ್ಟೇಟ್ಮೆಂಟ್ನ ಕಡೆಗೆ ಹೋಗೋಣ. ಏನು ಹೇಳ್ತಾ ಇದೆ ಈ ಒಂದು ಸ್ಟೇಟ್ಮೆಂಟ್ ಅಂತ ಅಂದರೆ, ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೇನ್ಡ್ ಬೈ ಆ್ಯಡಿಂಗ್ ಫಿಕ್ಸ್ಡ್ ನಂಬರ್ ಟು ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್. ಕರೆಕ್ಟ್ ಅಲ್ವಾ? ರೈಟ್. ಫಸ್ಟ್ ಟರ್ಮ್ ಏನಿದೆ ಅಲ್ಲ ಅದು ಹಾಗೇ ಇರುತ್ತೆ. ಕರೆಕ್ಟ್ ಅಲ್ವಾ? ಅದ್ರ ಹಿಂದ್ಗಡೆ ಯಾವ ಡಿಫ್ರೆನ್ಸ್ ಬರೋದಿಲ್ಲ. ಫಸ್ಟ್ ಟರ್ಮೇ ಎ ಫಿಕ್ಸ್ಡ್. ಅದಕ್ಕೆ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡಿದಾಗ ಸೆಕೆಂಡ್ ಸಂಖ್ಯೆ ಬರುತ್ತೆ, ನಂಬರ್ ಬರುತ್ತೆ. ಸೆಕೆಂಡ್ ನಂಬರಿಗೆ ಅದೇ ಫಿಕ್ಸ್ಡ್ ನಂಬರ್ ಆ್ಯಡ್ ಮಾಡಿದಾಗ ಥರ್ಡ್ ನಂಬರ್ ಬರುತ್ತೆ. ಈ ರೀತಿಯಾಗಿ ಒಂದು ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ ಆಗ್ತವೆ ಥ್ರೂ ಔಟ್ ದ ಸೀರೀಸ್, ಥ್ರೂ ಔಟ್ ದ ಲಿಸ್ಟ್ ಆಫ್ ನಂಬರ್ಸ್. ನಿಮಗೆ ಒಂದೇ ನಂಬರ್ ಬರುತ್ತೆ, ಫಿಕ್ಸ್ಡ್ ನಂಬರ್ ಬರುತ್ತೆ, ಅದೇ ನಮ್ಮ ಕಾಮನ್ ಡಿಫ್ರೆನ್ಸ್. ಮತ್ತೊಂದು ವಿಷಯ, ಈಗ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್. ಇದು ಸೀರೀಸ್ ಹೇಗಾಗುತ್ತೆ ಗೊತ್ತಾ? ಬೇಸಿಕಲಿ ಇವುಗಳನ್ನು ನಾನು ಆ್ಯಡ್ ಮಾಡಿದಾಗ ಇದು ಸೀರೀಸ್ ಆಗುತ್ತೆ. ಕನೆಕ್ಷನ್ ಬಿಲ್ಡ್ ಆಗಬೇಕು ಅಂದರೆ, ಈಗ ಸೀರೀಸ್ ನೋಡ್ತಿರ್ತೀರ ನೀವು, ಆನ್ಲೈನ್ ಸೀರೀಸ್, ಹೌದಾ? ಯೂಟ್ಯೂಬ್ ಇನ್ನೊಂದು ಕಡೆ ಮತ್ತೊಂದು ಕಡೆ ಎಲ್ಲ ನೋಡ್ತಿರ್ತೀರ, ಹೌದಾ? ವೆಬ್ ಸೀರೀಸು ಅಂಥವಿಂಥವಂತ. ಏನು ಹೇಳುತ್ತೆ ಸೀರೀಸ್ ಅಂದರೆ? ಲಾಸ್ಟ್ ಎಪಿಸೋಡಿಗೆ ನೆಕ್ಸ್ಟ್ ಎಪಿಸೋಡಿಗೆ ಕನೆಕ್ಷನ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿನೂ ಅಷ್ಟೇ, ಫಸ್ಟ್ ನಂಬರಿಗೆ ಸೆಕೆಂಡ್ ನಂಬರಿಗೆ ಕನೆಕ್ಷನ್. ಯಾವುದರಿಂದ ಕನೆಕ್ಟ್ ಮಾಡ್ತೀರಾ? ಯೂಸಿಂಗ್ ಫಂಡಾಮೆಂಟಲ್ ಆಪರೇಷನ್. ಕರೆಕ್ಟ್ ಅಲ್ವಾ? ಫಂಡಾಮೆಂಟಲ್ ಆಪರೇಷನ್ ಅಂದರೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರಬಹುದು. ಯೂಶಲಿ ನಾವಿಲ್ಲಿ ಯೂಸ್ ಮಾಡೋದು ಪ್ಲಸ್ ಮೈನಸ್ಗಳನ್ನೇ ಜಾಸ್ತಿ, ಅದರಲ್ಲೂ ಅತಿ ಹೆಚ್ಚು ಪ್ಲಸ್ಸನ್ನೇ ಯೂಸ್ ಮಾಡ್ತೀವಿ. ಓಕೆ, ಗೆಟ್ಟಿಂಗ್ ಇಟ್? ಸೊ ಫಂಡಾಮೆಂಟಲ್ ಆಪರೇಷನಲ್ಲಿ ನಾವು ಪ್ಲಸ್ಸನ್ನೇ ಯೂಸ್ ಮಾಡ್ತೀವಿ ಅತಿ ಹೆಚ್ಚು ಇನ್ ಆರ್ಡರ್ ಟು ಗೆಟ್ ಎ ಸೀರೀಸ್. ಕ್ಲಿಯರ್? ಕರೆಕ್ಟ್ ಅಲ್ವಾ? ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗಿದೆ. ಇಲ್ಲಿ ಎಕ್ಸಾಂಪಲನ್ನು ಕೂಡ ನಾವು ನೋಡಬಹುದು. 2, 4, 6, 8, 10 ಈ ರೀತಿ ಹೋಗ್ತಿದೆ, ಹೌದಾ? ಈ ಒಂದು ಪ್ರೋಗ್ರೆಸ್ ಆಗ್ತಿದೆ, ಹಾಗಾಗಿ ಪ್ರೋಗ್ರೆಷನ್. ಅರಿಥಮೆಟಿಕ್ ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಎ ನ್ಯೂಮರಿಕಲ್ ವ್ಯಾಲ್ಯೂ. ಸೊ ನ್ಯೂಮರಿಕಲ್ಗಳ ಪ್ರೋಗ್ರೆಷನ್ ಆಗಿರೋದ್ರಿಂದ ಇದನ್ನು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಕರೀತಾರೆ. 2ಗೆ +2 ಆ್ಯಡ್ ಮಾಡಿದಾಗ 4, 4ಗೆ +2 ಆ್ಯಡ್ ಮಾಡಿದಾಗ 6, ಈ ರೀತಿ ಇಲ್ಲಿ ಆಗ್ತಿರೋದು. ಗೆಟ್ಟಿಂಗ್ ಇಟ್? ಕ್ಲಿಯರ್ ಅಲ್ಲ? ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ಅರ್ಥ ಆಗಿದೆ. ಈಗ ನಾವು nth ಟರ್ಮ್ ಆಫ್ ಎನ್ ಎ ಪಿ ಕಡೆಗೆ ಹೋಗೋಣ. ಸೊ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ಟರ್ಮ್ ಎ ಅಂತ ಗೊತ್ತಾಯಿತು. ಕಾಮನ್ ಡಿಫ್ರೆನ್ಸನ್ನು ಡಿ, ಓಕೆ, ಯೂಶಲಿ ಸ್ಮಾಲ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ನಾವು ಇದರಲ್ಲಿ ಜನರಲ್ ಟರ್ಮ್ ಆಫ್ ಎನ್ ಎ ಪಿ ಅಂತಲೂ ಕರೀತಾರೆ. ಓಕೆ, ಇಲ್ಲಿ ಬರೀತೀನಿ. nth ಟರ್ಮ್ ಆಫ್ ಎನ್ ಎ ಪಿ ಅಥವಾ ಜನರಲ್ ಟರ್ಮ್ ಆಫ್ ಆನ್ ಎ ಪಿ ಅಂದ್ರೆ ಏನು? ಅರಿಥಮೆಟಿಕ್ ಪ್ರೋಗ್ರೆಷನ್. ಅರ್ಥ ಆಗುತ್ತಲ್ಲ? ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿ ಯಾವ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೀವಪ್ಪ ಅಂದರೆ ದಟ್ ಈಸ್ an = a + n - 1 × d. ಅರ್ಥ ಆಗ್ತಿದೆನಾ? a + n - 1 × d. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಅಂತ. ಓಕೆ, ಸೊ ಬೇಸಿಕಲಿ ನಾವು ಯಾವುದಾದ್ರೂ ಒಂದು ಲಿಸ್ಟ್ ಆಫ್ ನಂಬರ್ಸ್ಗಳನ್ನು ತಗೊಂಡಾಗ ದಟ್ ಈಸ್ ನೋಡಿ 1, 2, 3, 4, 5, 6, 7, 8 ಈ ರೀತಿ ನಂಬರ್ಸ್ ಇದೆ. ಕರೆಕ್ಟಾ?
ಸೊ ಇಲ್ಲಿ ಫಸ್ಟ್ ಟರ್ಮ್ ಏನು? ದಟ್ ಈಸ್ 1. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್? 2 - 1 ಈಸ್ 1. 3 - 2 ಈಸ್ 1. ಕಾಮನ್ ಡಿಫ್ರೆನ್ಸ್ ನಿಮಗೆ ಇಲ್ಲಿ ಸಿಗೋದು 1 ಅಗೇನ್. ಕರೆಕ್ಟ್ ಅಲ್ವಾ? ರೈಟ್. ಸೊ ಎ ಇಸ್ ಈಕ್ವಲ್ ಟು 1, ಡಿ ಇಸ್ ಈಕ್ವಲ್ ಟು 1. ಕಾಮನ್ ಡಿಫ್ರೆನ್ಸ್ ಸಿಕ್ಕಿದೆ. ಈಗ ನಾನು ಇದನ್ನು ಯಾವ ರೀತಿ ಬರಿಬಹುದು? ಯಾವ ರೀತಿ ಬರಿಬೋದು ಮ್ಯಾಮ್? ಬರ್ದಿದ್ದೀರಲ್ಲ, ಇನ್ಯಾವ ರೀತಿ ಬರೀತೀರಾ ಕೇಳಿಸ್ಕೊಳ್ಳಿ. ಸೊ ದಿಸ್ ಇಸ್ ಅವರ್ ಫಸ್ಟ್ ಟರ್ಮ್ ಎ. ಹೌದಾ? ಈ ಎಗೆ ಅಗೇನ್ ನಾನು ಒಂದು ಫಿಕ್ಸ್ಡ್ ಟರ್ಮನ್ನು ಆ್ಯಡ್ ಮಾಡ್ತೀನಿ. ದಟ್ ಈಸ್ ಕಾಮನ್ ಡಿಫ್ರೆನ್ಸ್ ಡಿ. ಕರೆಕ್ಟ್ ಅಲ್ವಾ? ರೈಟ್. ಸೊ ಫಸ್ಟ್ ಟರ್ಮ್ ಎ ಆದರೆ ಸೆಕೆಂಡ್ ಟರ್ಮ್ ಏನಾಯಿತು? ಎ ಪ್ಲಸ್ ಡಿ ಆಯಿತು. ಡಿ ಈಸ್ 1 ಹಿಯರ್. ರೈಟ್. ಸೊ ಎ ಪ್ಲಸ್ ಡಿ ನಮ್ಮ ಸೆಕೆಂಡ್ ಟರ್ಮ್. ಎಗೆ ಡಿಯನ್ನು ಆ್ಯಡ್ ಮಾಡಿದಾಗ ಸೆಕೆಂಡ್ ಟರ್ಮ್ 2 ಬಂತು. ಫೈನ್. ಅದೇ ರೀತಿ ಥರ್ಡ್ ಟರ್ಮ್ ಹೇಗೆ ಬರ್ತಾ ಇದೆ? ಈ ಎ ಪ್ಲಸ್ ಡಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಟರ್ಮ್ ಎ ಇದೆ, ಆ ಎಗೆ ಡಿಯನ್ನು ಆ್ಯಡ್ ಮಾಡಿದಾಗ ಎ ಪ್ಲಸ್ ಡಿ ಬಂತು. ಇನ್ ದ ಸೇಮ್ ವೇ ಎ ಪ್ಲಸ್ ಡಿಗೆ ಮತ್ತೊಂದು ಡಿಯನ್ನು ಆ್ಯಡ್ ಮಾಡಿದಾಗ ಐ ಆಮ್ ಗೆಟ್ಟಿಂಗ್ 3. ಕರೆಕ್ಟ್ ಅಲ್ವಾ? ರೈಟ್. ಸೊ ಎ ಈಸ್ ಬೇಸಿಕಲಿ ಎ ಈಸ್ 1 ಹಿಯರ್. ಹೌದಾ? ಎ ಈಸ್ 1. ವಾಟ್ ಈಸ್ ಕಾಮನ್ ಡಿಫ್ರೆನ್ಸ್? ವಾಟ್ ಈಸ್, ಒಂದು ನಿಮಿಷ, ಎ ವ್ಯಾಲ್ಯೂ ಈಸ್ 1 ಹಿಯರ್. ಎ ವ್ಯಾಲ್ಯೂ ಈಸ್ 1 ಹಿಯರ್. ಹೌದಾ? ಎ ಜಾಗದಲ್ಲಿ 1 ಬರದೆ. ಕಾಮನ್ ಡಿಫ್ರೆನ್ಸ್ 1 ಅಗೇನ್ ಪ್ಲಸ್ ವಾಟ್ ಈಸ್ ಡಿ ವ್ಯಾಲ್ಯೂ? ಮತ್ತೊಂದು ಸಲ ಡಿ ಅಲ್ವಾ? ಎ ಪ್ಲಸ್ ಡಿಗೆ ಮತ್ತೊಂದು ಡಿ ಆ್ಯಡ್ ಮಾಡ್ತೀರಲ್ವಾ? ದಟ್ ಈಸ್ 1 ಅಗೇನ್. 1 + 1 + 1 ಈಸ್ 3. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಹಾಗಿದ್ರೆ ಎ ಪ್ಲಸ್ ಡಿ ಪ್ಲಸ್ ಡಿ ಈಸ್ 2D ಅಂತ ಬರಿಬೋದು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಥರ್ಡ್ ಟರ್ಮನ್ನು ಎ ಪ್ಲಸ್ 2D ಅಂತ ಬರಿಬೋದು ನಾನು. ಕರೆಕ್ಟ್ ಅಲ್ವಾ? ಈಗ ಇದೇ ಎ ಪ್ಲಸ್ 2Dಗೆ ಮತ್ತೊಂದು ಡಿಯನ್ನು ಆ್ಯಡ್ ಮಾಡ್ತೀನಿ. ಸಚ್ ದಟ್ ಐ ವಿಲ್ ಗೆಟ್ ದ ನಂಬರ್ 4, ವಿಚ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ 3D. ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಸೊ ಹಾಗಿದ್ರೆ ಇದನ್ನು ಎಲ್ಲಿ ತನಕ ತಗೊಂಡು ಹೋಗ್ಬೋದಪ್ಪ ಅಂದರೆ nth ಟರ್ಮ್, n ನಂಬರ್ ಆಫ್ ಟರ್ಮ್ಸ್ ತನಕ ನಾವು ತಗೊಂಡು ಹೋಗ್ಬೋದು. ಕರೆಕ್ಟ್ ಅಲ್ವಾ? ರೈಟ್. ಓಕೆ. ಸೊ ಈಗ ಇದನ್ನು ನಾನು A1 ಅಂತಲೂ ಕನ್ಸಿಡರ್ ಮಾಡಬಹುದು. ಫಸ್ಟ್ ಟರ್ಮನ್ನು A1 ಅಂತಲೂ ಕನ್ಸಿಡರ್ ಮಾಡ್ತಾರೆ, ಎ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಟರ್ಮನ್ನು A2 ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? A1, A2, ದಿಸ್ ಇಸ್ A3, ದಿಸ್ ಇಸ್ A4. ಅರ್ಥ ಆಗ್ತಿದೆ ಅಲ್ವಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಓಕೆ, ಫೈನ್. ಸೊ ಹಾಗಿದ್ರೆ ಕೇಳಿಸ್ಕೊಳ್ಳಿ, ಇಲ್ಲಿ ಬರೀತೀನಿ. ಈಗ ಲೆಟ್ ಮೀ ಟೇಕ್ ಥರ್ಡ್ ಟರ್ಮ್. ವಾಟ್ ಈಸ್ ದಿಸ್? A3. A3 ಈಸ್ ಈಕ್ವಲ್ ಟು ಎ ಪ್ಲಸ್ 2D. ಎ ಪ್ಲಸ್ 2D. ಆಮ್ ಐ ರೈಟ್? A3 ಈಸ್ ಈಕ್ವಲ್ ಟು ಎ ಪ್ಲಸ್ A3 is equal to a plus 2D. A4 is equal to a plus 3D. A2 is equal to a plus D. ಕರೆಕ್ಟ್ ಅಲ್ವಾ? ರೈಟ್. ದೇ ಆರ್ ಈಕ್ವಲ್. A2 ಅಂದರೂ ಒಂದೇ, a plus D ಅಂದರೂ ಒಂದೇ, A3 ಅಂದರೂ ಒಂದೇ, a plus 2D ಅಂದರೂ ಒಂದೇ. ಕರೆಕ್ಟ್ ಅಲ್ವಾ? A1 ಅಂದರೂ ಒಂದೇ, ಎ ಅಂದರೂ ಒಂದೇ. ರೈಟ್. ಸರಿ. ಸೊ ಈಗ ಇದನ್ನು ಅಬ್ಸರ್ವ್ ಮಾಡಿರಿ. ಏನು ಗೊತ್ತಾಗತ್ತೆ ನಿಮಗಿಲ್ಲಿ? ಇದು 3 ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ? 3 ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ? ಈ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಎಷ್ಟನೇ ನಂಬರ್ ಅದು? 3ನೇ ನಂಬರ್. ಕರೆಕ್ಟ್ ಅಲ್ವಾ? ಥರ್ಡ್ ಟರ್ಮ್ ಈಸ್ 3. ಎಷ್ಟನೇ ಟರ್ಮ್ ಅನ್ನೋದನ್ನು ಎನ್ ರೆಪ್ರೆಸೆಂಟ್ ಮಾಡ್ತಿದೆ. ಓಕೆ, ಆಲ್ ರೈಟ್. ಎ ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ? ಫಸ್ಟ್ ಟರ್ಮನ್ನು ರೆಪ್ರೆಸೆಂಟ್ ಮಾಡ್ತಿದೆ. ಪ್ಲಸ್ 2D. ಲಿಸನ್ ಹಿಯರ್. ಇದೇನಿದು? ಎಷ್ಟನೇ ಟರ್ಮ್ ಇದು? 3. ಹೌದಾ? ಈ 3ಗೆ ನೀವು -1 ಮಾಡಿದಾಗ ಯು ಆರ್ ಗೆಟ್ಟಿಂಗ್ 2. ಹೌದಾ? ಅಂದರೆ ಎಷ್ಟನೇ ಟರ್ಮ್ ಇರುತ್ತೋ ಆ ಟರ್ಮಲ್ಲಿ ಒಂದನ್ನು ಕಳೆದ್ರೆ ಬರುವಂತಹ ನಂಬರನ್ನು ನಾವು ಡಿ ಜೊತೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಬೇಸಿಕಲಿ ನಮಗೆ ಬರ್ತಿರೋದು ಅದೇ. ಕರೆಕ್ಟ್ ಅಲ್ವಾ? ಎ ಪ್ಲಸ್ 2D ಏನಿದೆ ಅಲ್ಲ, ನೀವೆಲ್ಲ ವ್ಯಾಲ್ಯೂಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ನೋಡ್ರಿ, ದಿಸ್ ಈಸ್ ದಿ ಸೆಕೆಂಡ್ ಟರ್ಮ್, ದಟ್ ಈಸ್ 2. A2 2 ಅಲ್ಲಿ ಒಂದನ್ನು ಕಳೆದ್ರೆ
1 ಬರುತ್ತೆ, ಎ ಪ್ಲಸ್ 1d. 3ಯಲ್ಲಿ 1 ಕಳೆದ್ರೆ 2 ಬರುತ್ತೆ, ಎ ಪ್ಲಸ್ 2d. ಕರೆಕ್ಟ್ ಅಲ್ವಾ? ಇಲ್ಲಿ A4 ಇದೆ. ಸೊ 4ಅಲ್ಲಿ 1 ಕಳೆದ್ರೆ ಯು ವಿಲ್ ಗೆಟ್ ಎ ಪ್ಲಸ್ 3d ವಿಚ್ ಇಸ್ ನಥಿಂಗ್ ಬಟ್ 4th ಟರ್ಮ್. ಹೌದಾ? ಅಂದರೆ ಎಷ್ಟನೇ ಟರ್ಮ್ ಇರುತ್ತೋ ಆ ಟರ್ಮಲ್ಲಿ ಒಂದು ವ್ಯಾಲ್ಯೂ ದಟ್ ಈಸ್ 1 ನೀವು ಕಳೆದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ವಿಚ್ ಈಸ್ ಬೀಯಿಂಗ್ ಮಲ್ಟಿಪ್ಲೈಡ್ ವಿತ್ ಡಿ. ಅದೇ ಫಾರ್ಮೆಟನ್ನು ಇಲ್ಲಿ ಬರೆದಿದ್ದಾರೆ. ಸೊ ದಿಸ್ ಇಸ್ nth ಟರ್ಮ್. ಎಷ್ಟನೇ ನಂಬರ್ ಅನ್ನೋದನ್ನ an ಹೇಳುತ್ತೆ. ಎ ಫಸ್ಟ್ ನಂಬರನ್ನು ರೆಪ್ರೆಸೆಂಟ್ ಮಾಡುತ್ತೆ. n-1 ಇಂಟು ಡಿ ಈ ಟರ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಹೇಗೆ ಬಂತು ಅನ್ನೋದು ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ನೀವೇ ನೋಡ್ತಾ ಇದ್ದೀರಾ ಅವಾಗಲಿಂದ ಹೆಂಗೆ ಎ ಪ್ಲಸ್ 2d ಬಂತು ಅಂತ ಗೊತ್ತಲ್ಲ? ಕರೆಕ್ಟ್ ಅಲ್ವಾ? ಸೊ ಲಾಜಿಕಲಿ ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ಇವಾಗ ಗೊತ್ತಾಯ್ತಾ? ಈ ಒಂದು ಫಾರ್ಮುಲಾ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋ ಕ್ಲಾರಿಟಿ ಸಿಗ್ತಾ ನಿಮಗೆ? ಇಸ್ ದಿಸ್ ಕ್ಲಿಯರ್ ನೌ? ಫೈನ್. ಸೊ ಇದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ನಿಮಗೆ ಅರ್ಥ ಆಗಿದ್ರೆ ಸಾಕು. ಈ ಪ್ರಾಸೆಸ್ ಎಲ್ಲ ಫಾರ್ಮುಲಾನ ನೆನ್ಪಿಟ್ಕೋಬೇಕು. an ಇಸ್ ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಏನಿದೆಲ್ಲ ದಟ್ ಈಸ್ ಇಂಪಾರ್ಟೆಂಟ್. ಫೈನ್, ಆಲ್ ರೈಟ್. ಸೊ ಈಗ ನಾವು ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಕಡೆಗೆ ಹೋಗೋಣ. ಓಕೆ, ಸೊ ಇದರಲ್ಲಿ 2 ರೀತಿ ಫಾರ್ಮುಲಾಗಳನ್ನು ನಾವು ನೋಡ್ತೀವಿ. ಎಲ್ಲವನ್ನ ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋ ಅಗತ್ಯ ಇಲ್ಲ, ಇರೋದೇ ಇಷ್ಟು ಕಾನ್ಸೆಪ್ಟ್ ನಿಮಗೆ. ಓಕೆ, nth ಟರ್ಮ್ ಆಫ್ ಎನ್ ಎ ಪಿ ಮೇಲೆ ಕ್ವೆಶನ್ಗಳು ಬರ್ತವೆ. ಅದಾದಮೇಲೆ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ ಮೇಲೆ ಕೂಡ ನಿಮಗೆ ಕ್ವೆಶನ್ಸ್ ಬರುತ್ತೆ. ಹೌದಾ? ಸೊ ಬೇಸಿಕಲಿ ಇಲ್ಲಿ 2 ಫಾರ್ಮುಲಾಗಳಿದೆ, ಅದನ್ನು ತಿಳ್ಕೊಳ್ರಿ ಸಾಕು. ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಈಗೇನಿದೆ ಅಲ್ಲಪ್ಪ, ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಟರ್ಮ್ಸ್ಗಳನ್ನು ಆ್ಯಡ್ ಮಾಡಲಿಕ್ಕೆ, ಸಮ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಇದೆ. ಆ ಫಾರ್ಮುಲಾನೇ ನಾವು ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ ಅಂತ ಹೇಳಿ ಕರಿತಿದ್ದೀವಿ. ಓಕೆ, ಸೊ ಇಲ್ಲಿ Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಓಕೆ, ಐ ಬಿಲೀವ್ ನಿಮಗೆ ಅರ್ಥ ಆಗ್ತಿದೆ ಇದು ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಸೊ ಇದೇನು ಹೇಳುತ್ತೆ, ಈ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಸಮ್ ಆಫ್ n ಟರ್ಮ್ಸ್, ಎಷ್ಟಾದರೂ ಇರಬಹುದು ಟರ್ಮ್ಸ್. ಓಕೆ, ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ ಅಂದರೆ ಸೇ ಫಾರ್ ಎಕ್ಸಾಂಪಲ್ n ಇಸ್ ಈಕ್ವಲ್ ಟು 3 ಇದೆ ಅಂತ ಇಟ್ಕೊಳ್ಳಿ. ಸಮ್ ಆಫ್ 3 ಟರ್ಮ್ಸ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಾರ್ಮುಲಾನ ಬಳಸ್ತೀವಿ. ಓಕೆ, ಸೊ ಯಾವಾಗ ಈ ಫಾರ್ಮುಲಾ ಬಳಸ್ತೀವಿ ಅಂದರೆ ನಮಗೆ ಲಾಸ್ಟ್ ಕೊಟ್ಟಿರುವಂತಹ ಪ್ರೋಗ್ರೆಷನಲ್ಲಿ ಲಾಸ್ಟ್ ಟರ್ಮ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಲಾಸ್ಟ್ ಟರ್ಮ್ ಕೊಟ್ಟಿರೋದಿಲ್ಲ, ಕೆಲವೊಂದ್ಸಲ ಡ್ಯಾಶ್ 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 ಹಾಕ್ಬಿಡ್ತಾರೆ. ಓಕೆ, ಇದು ಸುಮ್ಮನೆ ಇನ್ಫೈನೈಟ್ ಆಗಿ ಹೋಗ್ತಿರುತ್ತದು. ಲಾಸ್ಟ್ ಟರ್ಮ್ ಗೊತ್ತಿರೋದಿಲ್ಲ, ಅವಾಗ ನೀವೇನು ಮಾಡ್ತೀರಾ, ಈ ಫಾರ್ಮುಲಾನ ಬಳಸ್ತೀರಾ. ಓಕೆ, ಸೊ n ರೆಪ್ರೆಸೆಂಟ್ ನಂಬರ್ ಆಫ್ ಟರ್ಮ್ಸ್. n ರೆಪ್ರೆಸೆಂಟ್, ಇಲ್ಲಿ ಬರೀತೀನಿ, n ಅಂದರೆ ಏನು, ನಂಬರ್ ಆಫ್ ಟರ್ಮ್ಸ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಎ ಅಂದರೆ ಏನು, ಫಸ್ಟ್ ಟರ್ಮ್ ಆಫ್ ಎನ್ ಎ ಪಿ. ಹೌದಾ? ಎ ಅಂದರೆ ಫಸ್ಟ್ ಟರ್ಮ್ ಆಫ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಹೌದಾ? ಡಿ ಅಂದರೆ ಏನು, ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್. ಫೈನ್, ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಇನ್ನು ಉಳಿದಿರೋದೇನು Sn ಅಲ್ವಾ? ಸೊ Sn ಅಂದರೆ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ. n ಅಂದರೆ ಎಷ್ಟಾದರೂ ಆಗಿರಬಹುದು. n 2 ಆದರೂ ಆಗಿರಬಹುದು, 3 ಆದರೂ ಆಗಿರಬಹುದು, 4 ಆದರೂ ಆಗಿರಬಹುದು. ಆಲ್ ರೈಟ್? ಸೊ ಅರ್ಥ ಆಗ್ತಿದೆ ಅಲ್ಲ ನಾನು ಮಾಡ್ತಿರೋದು? ಕ್ಲಿಯರ್ ಅಲ್ಲ? ಓಕೆ, ಸೊ ಹಾಗಿದ್ರೆ ಈಗ ನಾವು ಇನ್ನೊಂದು ಫಾರ್ಮುಲಾದ ಕಡೆಗೆ ಇವಾಗ ಹೋಗೋಣ. ಇದಂತೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಕೊಟ್ಟಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಲಾಸ್ಟ್ ಟರ್ಮ್ ಇಲ್ಲ ಅಂದರೆ, ಲಾಸ್ಟ್ ಟರ್ಮ್ ನಮಗೆ ಗೊತ್ತಿಲ್ಲ ಅಂತಂದ್ರೆ ಆವಾಗ ನಾವು ಈ ಒಂದು ಸಮ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಒಂದು ವೇಳೆ ಕೊಟ್ಟಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಲಾಸ್ಟ್ ಟರ್ಮ್ ನಮಗೆ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ನಮಗೆ ಗೊತ್ತಿದೆ ಅಂತ ಅಂದಾಗ ನಾವು ಈಗ ಯೂಸ್ ಮಾಡ್ತೀವಲ್ಲ, ಈಗ ಬರಿತೀವಲ್ಲ, ಆ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅದೇನು ಅಂದರೆ Sn ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್. ಓಕೆ, ಕೆಲವೊಂದು ಕಡೆ ಈ ರೀತಿಯಾಗೂ ಯೂಸ್ ಮಾಡ್ತಾರೆ. ಯಾವ ರೀತಿಯಾಗಿ ಅಂದರೆ
Sn is equal to n by 2 into a plus an ಅಂತಲೂ ಬರೀತಾರೆ. ಡನ್, ಕ್ಲಿಯರ್ ಅಲ್ಲ, ಅರ್ಥ ಆಯ್ತಲ್ಲ? ಫೈನ್. ಸೊ ಇಲ್ಲಿ ಎಸ್ ಎನ್ ಅಂದ್ರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸಮ್ ಆಫ್ ಎನ್ ನಂಬರ್ ಆಫ್ ಟರ್ಮ್ಸ್ ಇನ್ ಅನ್ ಎ ಪಿ ಅನ್ನೋದು ಗೊತ್ತಿದೆ, ಹೌದಾ? ಎ ಅಂದ್ರೆ ಏನು, ಫಸ್ಟ್ ಟರ್ಮ್ ಅನ್ನೋದು ಗೊತ್ತಿದೆ. ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಅನ್ನೋದು ಗೊತ್ತಿದೆ. ಹಾಗಿದ್ರೆ ಎಲ್ ಅಥವಾ ಎ ಎನ್ ಅಂದ್ರೆ ಏನು ಅನ್ನೋದನ್ನ ಮಾತ್ರ ಈಗ ತಿಳ್ಕೋಬೇಕು. ಎ ಎನ್ ಅಥವಾ ಎಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಲಾಸ್ಟ್ ಟರ್ಮ್ ಆಫ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆ ಅಲ್ಲ? ಫೈನ್. ಹಾಗಿದ್ರೆ ಇನ್ಯಾಕೆ ತಡ ಮಕ್ಕಳೇ, ಕ್ವೆಶನ್ ಅನ್ನ ಸಾಲ್ವ್ ಮಾಡೋದ್ರ ಕಡೆಗೆ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋದು ಮರ್ತಿದ್ದೆ. ಅದೇನು ಅಂದ್ರೆ, ನಾವು ಯೂಶಲಿ ಕಾಮನ್ ಡಿಫ್ರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ದಟ್ ಈಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. ಓಕೆ, ಸೊ ಇದೊಂದೇ ಫಾರ್ಮುಲಾನಾ? ಇಲ್ಲ ಇಲ್ಲ ಇಲ್ಲ, ಇದು ಫಾರ್ಮುಲಾ ಅಲ್ಲ, ಇದು ಆಕ್ಚುಲಿ ಮೆಥಡಾಲಜಿ ಅಂತ ಹೇಳ್ಬೋದು. ಅಂದ್ರೆ ಕಂಪ್ಲೀಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೀವು ಕಾಮನ್ ಡಿಫ್ರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಯಾವುದೇ ಎರಡು ಟರ್ಮ್ ಅನ್ನ ತಗೋಬಹುದು. ಲೈಕ್ ಸೇ ಫಾರ್ ಎಕ್ಸಾಂಪಲ್, ಇದು ನಮ್ಮ ಸೆವೆಂತ್ ಟರ್ಮ್, ಸೆವೆಂತ್ ಮೈನಸ್ ಸಿಕ್ಸ್ತ್ ಟರ್ಮ್ ಅಂದ್ರೆ a7 ಮೈನಸ್ a6 ಮಾಡಿದಾಗ್ಲೂ ಕೂಡ ನಿಮಗೆ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಯಾವುದಾದ್ರೂ ಲಿಸ್ಟ್ ಆಫ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂದ್ರೆ ಆ ಲಿಸ್ಟ್ ಆಫ್ ನಂಬರ್ಸ್ ಅಲ್ಲಿ ಯಾವುದೇ ಎರಡು ನಂಬರ್ ಅನ್ನ ತಗೊಂಡ್ರು ಕೂಡ ನಿಮಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬರಬೇಕು. ಥ್ರೂ ಔಟ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಕಾಮನ್ ಡಿಫ್ರೆನ್ಸ್ ಕ್ಯಾನ್ ಬಿ ಈಕ್ವಲ್ ಟು a3 ಮೈನಸ್ a2 ಆರ್ ಇಟ್ ಕ್ಯಾನ್ ಬಿ ಈಕ್ವಲ್ ಟು a4 ಮೈನಸ್ a3. ಬೇಸಿಕಲಿ preceding term succeeding term minus preceding term ಅಂದ್ರೆ ಏನು? 8th term minus 7th term. 8th term ಅನ್ನ ನಾವು ಸಕ್ಸೀಡಿಂಗ್ ಟರ್ಮ್ ಅಂತೀವಿ, 7th term ಅನ್ನ ನಾವು ಪ್ರಿಸೀಡಿಂಗ್ ಅಂದ್ರೆ ಹಿಂದಿದು, ಸಕ್ಸೀಡಿಂಗ್ ಅಂದ್ರೆ ಮುಂದಿಂದು. ಓಕೆ, ಸೊ ಮುಂದೆ ಇರ್ತಕ್ಕಂಥ ನಂಬರ್ ಇಂದ ಹಿಂದೆ ಇರ್ತಕ್ಕಂಥ ನಂಬರ್ ಅನ್ನ ಕಳೆದಾಗ ಯು ವಿಲ್ ಗೆಟ್ ಎ ಕಾಮನ್ ಡಿಫರೆನ್ಸ್. ಇಸ್ ದಿಸ್ ಕ್ಲಿಯರ್? ಐ ಬಿಲೀವ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡನ್? ಓಕೆ, ಸರಿ. ಸೊ ಹಾಗಿದ್ರೆ ಈಗ ಎಲ್ಲ ಫಾರ್ಮುಲಾಸ್ಗಳನ್ನ ನಾವು ನೋಡಿದ್ದಾಯ್ತು, ತಿಳ್ಕೊಂಡಿದ್ದಾಯ್ತು. ಇನ್ನ ಅವುಗಳನ್ನ ಅಪ್ಲೈ ಮಾಡ್ತಾ ಹೋಗೋದು ನಮ್ಮ ಕೆಲಸ. ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ನಮ್ಮ ಫಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ದ ಫಾರ್ಮುಲಾ ಟು ಫೈಂಡ್ nth term of an arithmetic progression is. ತುಂಬಾ ಸಿಂಪಲ್ ಅಲ್ಲ, 1 ಮಾರ್ಕ್ ಕ್ವೆಶನ್ ಇದು. ಸೊ ಬೇಸಿಕಲಿ ಯಾವ್ದಪ್ಪ ಇದ್ರೊಳಗೆ, an is equal to a plus n minus n1 into d ಗೊತ್ತಿದೆ ನಮಗೆ. ಇದರಲ್ಲಿ ಯಾವ್ದು ಕರೆಕ್ಟ್ ನೋಡ್ರಿ? ಅಫ್ಕೋರ್ಸ್ ಆಪ್ಷನ್ ಎ ಇಸ್ ದ ರೈಟ್ 1, ಕರೆಕ್ಟ್ ಅಲ್ವಾ? ಸೊ ಬಾಕಿ ಎಲ್ಲ ಡಿಫ್ರೆಂಟ್ ಆಗಿದೆ. ಅಂದ್ರೆ ಕೆಲವೊಂದು ಕಡೆ ಡಿ ಇಲ್ಲ, ಕೆಲವೊಂದು ಕಡೆ ಪ್ಲಸ್ ಮೈನಸ್ಗಳು ಹೆಚ್ಚು ಕಡಿಮೆ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಸೊಲ್ಯೂಷನ್. an is equal to a plus n minus 1 into d. All right. So ಈಗ ನಮ್ಮ next question. In an AP, if an is equal to 2n minus 1, then the common difference is what ಅಂತ ಕೇಳ್ತಿದ್ದಾರೆ. ತುಂಬಾ ಸಿಂಪಲ್ ಕ್ವೆಶನ್, ಅಗೇನ್ 1 ಮಾರ್ಕ್ ಕ್ವೆಶನ್, ಹೌದಾ? ಸೊ ನಾವು ಇಲ್ಲಿ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಲಿಸ್ಟ್ ಆಫ್ ನಂಬರ್ಸ್ ಗೊತ್ತಿರಬೇಕಲ್ಲ, ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಫಸ್ಟ್ ಹಾಗೆ ಸೆಕೆಂಡ್ ಟರ್ಮ್ ಆದ್ರೂ ಗೊತ್ತಿರಬೇಕು. ಇಲ್ಲೇನು ಕೊಟ್ಟಿಲ್ಲ. ಏನ್ ಮಾಡ್ತೀರಾ? ತುಂಬಾನೇ ಸಿಂಪಲ್. ಏನ್ ಮಾಡ್ತೀರಾ ಅಂದ್ರೆ ನೋಡಿ, ನಮಗೆ ಇಲ್ಲಿ ಕೊಟ್ಟಿರುವಂತಹ ಈ ಇಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ಎ ಪಿ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಪುಟ್ n is equal to 1, ಹೌದಾ? n is equal to 1 ಹಾಕಿದಾಗ a1 is equal to 2 into 1 minus 1, which is nothing but 2 into 1 is 2. 2 minus 1 is 1. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ n is equal to 2. a2 is equal to, ನೋಡಿ ನಾನು ಏನು ಮಾಡ್ತಿದ್ದೀನಿ, n ಜಾಗದಲ್ಲಿ ಫಸ್ಟ್ 1 ಅನ್ನ ಹಾಕಿದೆ. ಅವಾಗ ಫಸ್ಟ್ ಟರ್ಮ್ ನನಗೆ ಏನು ಬಂತು? ದಟ್ ಈಸ್ 1 ಅಂತ ಹೇಳಿ ಬಂತು, ಹೌದಾ? ಈಗ ನಾನು ಏನು ಮಾಡ್ತಿದ್ದೀನಿ, n is equal to 2 ತಗೊಂಡಿದ್ದೀನಿ. ಸೊ a2 is equal to
2 ಇಂಟು 2 ಮೈನಸ್ 1. ಹೌದಾ? ಸೊ 2 ಇಂಟು 2 ಇಸ್ 4 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 3. ಇದೇನಿದು? ವಾಟ್ ಇಸ್ ದಿಸ್? ದಿಸ್ ಇಸ್ ಅವರ್ A2. ಇದು ನಮ್ಮ A1. ಈಗ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಲಿಸ್ಟ್ ಆಫ್ ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಹೇಳ್ತಾರೆ ಇದು AP ಯಲ್ಲಿ ಇದೆನಾ ಅಂತ ಕೇಳ್ತಾರೆ, ನಮಗೆ ಕೇಳ್ತಾರೆ ವಾಪಸ್. ಸೊ ಅದು AP ಯಲ್ಲಿ ಇದೆ ಅಂತ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಕೊಟ್ಟಿರೋಂಥ ಲಿಸ್ಟ್ ಆಫ್ ನಂಬರ್ಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೇನೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರೋದೇ ಒಂದು ದಾರಿ. ಅದೇನು? ಕೊಟ್ಟಿರೋ ಲಿಸ್ಟ್ ಆಫ್ ನಂಬರ್ಸ್ ಅಲ್ಲಿ ಯಾವುದೇ 2 ನಂಬರ್ಗಳನ್ನು ತಗೊಂಡ್ರು ಕಾಮನ್ ಡಿಫರೆನ್ಸ್ ಸೇಮ್ ಬರಬೇಕು. ಯಾವುದೇ 2 ನಂಬರ್ಸ್, ಫಸ್ಟ್ ಸೆಕೆಂಡ್, ಓಕೆ, ಸೆಕೆಂಡ್ ಥರ್ಡ್, ಥರ್ಡ್ ಫೋರ್ತ್, ಈ ರೀತಿ ಯಾವುದೇ 2 ನಂಬರ್ಸ್ಗಳನ್ನು ತಗೊಂಡಾಗ್ಲೂ ಕೂಡ ನಾವು ಚೆಕ್ ಮಾಡಿದಾಗ ನಮಗೆ ಕಾಮನ್ ಡಿಫರೆನ್ಸ್ ಎಲ್ಲ ಕಡೆಯಲ್ಲೂ ಸೇಮ್ ಬರಬೇಕಪ್ಪ. ಆವಾಗ ಅದು AP ಯಲ್ಲಿ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಪ್ರೂವ್ ಮಾಡ್ತೀವಿ. ಈಗ ಈ ಪ್ರಶ್ನೆಯಲ್ಲಿ ನಾವು ಚೆಕ್ ಮಾಡೋ ಅಗತ್ಯ ಇಲ್ಲ, ಇವೆರಡು AP ಯಲ್ಲಿ ಇದ್ದೇ ಇದೆ. ಯಾಕೆ ಅಂದ್ರೆ ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಕ್ವೆಶನ್ ಇನ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಮೆನ್ಷನ್ ಮಾಡಿಲ್ಲ ಅಂದ್ರೆ AP ಯಲ್ಲಿ ಇದೆನಾ ಅಂತ ಹೇಳಿ ಚೆಕ್ ಮಾಡ್ರಿ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ರೀತಿ ಒಂದು 3-4 ಟರ್ಮ್ಗಳನ್ನ ಫೈಂಡ್ ಔಟ್ ಮಾಡಿ ಅವುಗಳ ಕಾಮನ್ ಡಿಫರೆನ್ಸ್ ಅನ್ನ ನೀವು ತೆಗೆದಾಗ ನಿಮಗೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಇನ್ AP ಆರ್ ನಾಟ್ ಅಂತ. ಫೈನ್. ಸೊ ಈಗ 3 ಮೈನಸ್ 1 ಮಾಡಿದಾಗ, ಹೌದಾ, ಕಾಮನ್ ಡಿಫರೆನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದಟ್ ಈಸ್ A2 ಮೈನಸ್ A1 ವಿಚ್ ಈಸ್ ನಥಿಂಗ್ ಬಟ್ 3 ಮೈನಸ್ 1 ದಟ್ ಈಸ್ 2. ಹೌದಾ? ಯಾವ ಆಪ್ಷನ್ ಕರೆಕ್ಟ್ ಇದೆ ಹಾಗಿದ್ರೆ? ವಿಚ್ ಆಪ್ಷನ್ ಈಸ್ ರೈಟ್? ಆಪ್ಷನ್ A is the right one. Right? Correct ಅಲ್ಲ? Yes. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, the common difference of the arithmetic progression that is -1, -3, -5 is how much ಅಂತ ಹೇಳಿ ಕೇಳ್ತಿದ್ದಾರೆ. ಅಗೇನ್ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಅಗೇನ್ ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ದಿಸ್ ಇಸ್ ಇನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟುಬಿಟ್ಟಾರೆ, ಚೆಕ್ ಮಾಡೋ ಅಗತ್ಯ ಇಲ್ಲ, ಜಸ್ಟ್ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು. ಯಾವುದೇ 2 ಟರ್ಮ್ ತಗೊಳ್ರಿ. ಸೊ ಥರ್ಡ್ ಮೈನಸ್ ಸೆಕೆಂಡ್ ಟರ್ಮ್ ಅನ್ನ ಮಾಡೋಣ. ಓಕೆ, ವಾಟ್ ಈಸ್ ಥರ್ಡ್ ಟರ್ಮ್ ಹಿಯರ್? -5. ಹೌದಾ? ದಿಸ್ ಈಸ್ 1 ನಿಮಿಷ, ದಟ್ ಈಸ್ A3 ಮೈನಸ್ A2 ತಗೊಳ್ತಿದ್ದೀನಿ ಇಲ್ಲಿ. ಓಕೆ, ಸೊ ದಿಸ್ ಈಸ್ A3, ದಿಸ್ ಈಸ್ A2 ಹಿಯರ್. A3 ಎಷ್ಟಿದೆ ಅಪ್ಪ? -5 ಇದೆ. ಮೈನಸ್ what is A2? A2 is -3. So -5, minus into minus is +3. -5 + 3 ಮಾಡಿದಾಗ you will get -2. So this is our common difference. So ನಮ್ಮ common difference ಏನು ಬರ್ತಿದೆ? -2 ಬಂದಿದೆ. Therefore option C is the right solution. Done? ಅರ್ಥ ಆಯ್ತಾ? Fine. ಈಗ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ನ ಕಡೆಗೆ ಹೋಗೋಣ. Calculate the sum of first 20 terms of an AP 357 -- ಹೌದಾ? ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಂತೆ ಇಲ್ಲಿ? ಸಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಫಸ್ಟ್ 20 ಟರ್ಮ್ಸ್ಗಳು ಅಂತ ಹೇಳ್ತಿದ್ದಾರೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಹಾಗಿದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? n ಎಷ್ಟಿದೆ ಇಲ್ಲಿ? 20 ಇದೆ. ಹೌದಾ? AP ಅನ್ನೋದನ್ನ ಮೆನ್ಷನ್ ಮಾಡಿದರೆ, ನೋ ನೀಡ್ ಟು ಚೆಕ್. ಹೌದಾ? ಸೊ ನಾವು ಚಿಂತೆ ಮಾಡೋ ಅಗತ್ಯ ಇಲ್ಲ, ಬೇಕಾಗಿರೋದನ್ನ ಆಲ್ರೆಡಿ ಕೊಟ್ಟರೆ. ಫಸ್ಟ್ ಟರ್ಮ್ A ಈಸ್ ನಥಿಂಗ್ ಬಟ್ 3 ಹಿಯರ್. ಸೆಕೆಂಡ್ ಟರ್ಮ್ ಈಸ್ ನಥಿಂಗ್ ಬಟ್, ಹೌದಾ, ಸೆಕೆಂಡ್ ಟರ್ಮ್ ಈಸ್ ನಥಿಂಗ್ ಬಟ್ 5 ಹಿಯರ್. ಹಾಗಿದ್ರೆ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ? ಕಾಮನ್ ಡಿಫರೆನ್ಸ್ ಈಸ್ ನಥಿಂಗ್ ಬಟ್ A2 ಮೈನಸ್ A1 ಅಲ್ವಾ? ಹೌದಾ? ರೈಟ್. ಸೊ ದಟ್ ಈಸ್ 5 ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು 2. ಹೌದಾ? ಕಾಮನ್ ಡಿಫರೆನ್ಸ್ ಇಲ್ಲಿ ನಮಗೆ ಎಷ್ಟು ಬರ್ತಿದೆ? 2 ಬರ್ತಿದೆ. ಫಸ್ಟ್ ಟರ್ಮ್ ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ A ಅಂತ ಹೇಳಿ. ಕಾಮನ್ ಡಿಫರೆನ್ಸ್ ನಮಗೆ ಗೊತ್ತಾಗಿದೆ, ದಟ್ ಈಸ್ 2 ಅಂತ ಹೇಳಿ. ನಂಬರ್ ಆಫ್ ಟರ್ಮ್ಸ್ 20 ಇದೆ ಅನ್ನೋದನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ವಿ ನೀಡ್ ಟು ಫೈಂಡ್ ದ ಸಮ್. ಹಾಗಿದ್ರೆ ಸಮ್ ಫಾರ್ಮುಲಾ ಯಾವುದನ್ನ ಯೂಸ್ ಮಾಡ್ತೀರಾ? ಫಸ್ಟ್ ಬಂತೋ ಸೆಕೆಂಡ್ ಬಂತೋ ಯಾವುದನ್ನು ಯೂಸ್ ಮಾಡ್ತೀರಿ? ನೋಡಿ, ಇಲ್ಲಿ AP ಕೊಟ್ಟರೆ, ಆದರೆ AP ಯಲ್ಲಿ ಲಾಸ್ಟ್ ಟರ್ಮ್ ನಮಗೆ ಗೊತ್ತಿಲ್ಲ. ಹೌದಾ? ಫಸ್ಟ್ ಸೆಕೆಂಡ್ ಟರ್ಮ್ಗಳು ಎಲ್ಲ ವ್ಯಾಲ್ಯೂ ಕೊಟ್ಟರೆ, ಆದರೆ ಲಾಸ್ಟ್ ಟರ್ಮ್ ನಮಗೆ ಗೊತ್ತಿಲ್ಲ.
ಸೊ ನಾನೇನು ಮಾಡ್ತೀನಿ ಈಗ ಇಲ್ಲಿ ಯಾವ ಫಾರ್ಮುಲಾನ ಬಳಸ್ತೀನಪ್ಪ ಅಂತ ಅಂದರೆ ದಟ್ ಈಸ್ Sn is equal to n by 2 ಏನಾಗಿದೆ ಇದಕ್ಕೆ ವಿಚಿತ್ರವಾಗಿ ಆಡ್ತಿದೆ ಮಂತ್ರ ಮಾಡ್ತಿದೆ. ಸೊ n by 2 into 2a plus n minus 1 into d. Fine. Okay. So ಹಾಗಿದ್ರೆ we need to find the sum of 20 terms here. ಹೌದಾ? So n is nothing but 20 by 2 into a ಜಾಗದಲ್ಲಿ ಏನು ಹಾಕ್ತೀರಾ ದಟ್ ಈಸ್ 3. ಹೌದಾ? ಪ್ಲಸ್ n ಮೈನಸ್ 1 ಅಂದರೆ 20 ಮೈನಸ್ 1 ಇಂಟು ಡಿ ಜಾಗದಲ್ಲಿ ಏನು ಹಾಕ್ತೀರಾ ನಿಮಿಷ 20 ಮೈನಸ್ 1 ಇಂಟು ಡಿ ಜಾಗದಲ್ಲಿ ಏನು ಹಾಕ್ತೀರಾ ಕಾಮನ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ 2 ರೈಟ್. ಸೊ ಇಲ್ಲಿ ಬರೋದು 10. ಹೌದಾ? ದಿಸ್ ಇಸ್ 10. 2 into 3 is 6 plus 20 minus 1 is nothing but 19. Correct ಅಲ್ಲ? This is nothing but 19 into 2. 19 into 2. Right? ಇದು ನಮ್ಮ sum of 20 terms. ಇದ್ರ ಕಥೆ. Right? So 10 into ಇಲ್ಲಿ ನೋಡ್ರಿ 19 into 2 is 38. So 38 plus 6 ಮಾಡಿದ್ರೆ how much you will get? You will get 44. Correct ಅಲ್ವಾ? ಸೊ ಹಾಗಿದ್ರೆ sum of first 20 terms ನಿಮಗೆ ಏನು ಬರುತ್ತೆ 44 into 10 ಮಾಡಿದ್ರೆ 440 ಬರುತ್ತೆ. ರೈಟ್? ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ sum of first 20 terms of the given arithmetic progression is nothing but ಎಷ್ಟು? How much? That is 440. ಸಿಂಪಲ್ ಆಗಿದೆ ಅಲ್ಲ? ಸೊ 2 ಮಾರ್ಕ್ಸಿಗೆ ಇದನ್ನ ಏನಾದರೂ ಕೇಳಿದರೆ ಯು ಕ್ಯಾನ್ ಸಾಲ್ವ್ ಇಟ್ ರೈಟ್. ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ಲ? ಗೆಟ್ಟಿಂಗ್ ಇಟ್? ಓಕೆ, ಆಲ್ ರೈಟ್. ಸರಿ. ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ನೀಡ್ ಟು ಯೂಸ್ ಹಿಯರ್. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ಫೈಂಡ್ ದ 21st ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ 5, 9, 13 ಯೂಸಿಂಗ್ ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ವಿ ನೀಡ್ ಟು ಫೈಂಡ್ ದ 21st ಅಂದರೆ ಎನ್ ವ್ಯಾಲ್ಯೂ ಇಲ್ಲಿ ಏನು n is equal to 21. ಹೌದಾ? ನಮಗೆ ಏನು ಕೊಟ್ಟಾರೆ? ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಹೌದಾ? ಸೊ ಇದರಲ್ಲಿ ಎ ವ್ಯಾಲ್ಯೂ ಎಷ್ಟು? 5. ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್ ಹಿಯರ್? ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು 9 ಮೈನಸ್ 5 ಮಾಡಿದರೆ 4 ಬರುತ್ತೆ. ಓಕೆ, ಸೊ 21st ಟರ್ಮ್ ಅಂದರೆ A21 is equal to, basically we are using the formula that is AN is equal to A plus N minus 1 into D. Okay, so A, N ಜಾಗದಲ್ಲಿ 21 ಹಾಕ್ರಿ. So A is nothing but 5 plus D, N is nothing but 21 minus 1 into D is nothing but 4. Okay, all right. So A21 is equal to 5 plus 21 minus 1 is nothing but 20 into 4. Okay, so A21 is nothing but 5 plus 20 into 4 is 80. Howda? So A21 is equal to 80 plus 5 is 85. So this is the 21st term of the arithmetic progression. Clear? Okay. So ಈಗ ನಮ್ಮ next question. The ratio of the 11th and 8th terms of an arithmetic progression is 3:2. Find the ratio of the sum of the first 5 terms to the sum of the first 21 terms of it ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಸೊ ನೋಡಿ, ಇಲ್ಲಿ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, ಏನು ಕೊಟ್ಟಿದ್ದಾರೆ ಅಂದರೆ ದ ರೇಷಿಯೋ ಕೊಟ್ಟಿದ್ದಾರೆ. ಓಕೆ, ರೇಷಿಯೋ ಕೊಟ್ಟಿದ್ದಾರೆ 11th and 8th ಟರ್ಮ್ಸ್. 11th ಅಂದರೆ ಏನು? A11. 8th ಅಂದರೆ ಏನು? A8. ಸೊ 11th ಹಾಗೆ 8th ಟರ್ಮ್ಗಳ ರೇಷಿಯೋ of this arithmetic progression is 3:2. ಸೊ 3:2 ಅನ್ನ ನಾನು 3/2 ಅಂತ ಹೇಳಿ ಬರಿಬೋದು. ಕ್ಲಿಯರ್?
ಸೊ 3/2 ಅಂತ ಹೇಳಿ ನಾನು ಬರೆದಿದ್ದೀನಿ. ಫೈಂಡ್ ದ ರೇಷಿಯೋ ಆಫ್ ದ ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್. ಓಕೆ ಅದ್ರ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇದನ್ನ ರಿಸಾಲ್ವ್ ಮಾಡ್ಕೊಳ್ಳೋಣ. ಸೊ ಏನು ಕೊಟ್ಟಾರೆ? A11. ವಾಟ್ ಈಸ್ A11? A11 ನಾನು A + 10D ಅಂತ ಹೇಳಿ ಬರೀತೀನಿ, ವಿಚ್ ಇಸ್ ಈಕ್ವಲ್ ಟು 3. ಹೌದಾ? ಡಿವೈಡೆಡ್ ಬೈ A8 ಅನ್ನು ನಾನು A + 7D ಅಂತ ಹೇಳಿ ಬರೀತೀನಿ, ದಟ್ ಈಸ್ 2. ಕ್ಲಿಯರ್? ಓಕೆ. ಸೊ ಈಗ ನೋಡಿ ನಾನೇನು ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ? 2 × A + 10D is equal to 3 × A + 7D. ಓಕೆ ಸರಿ. 2 × A is 2A, 2 × 10 is 20D. ಹೌದಾ? 3 × A is 3A plus 3 × 7 is 21D. ಆಲ್ ರೈಟ್. ಸೊ ಈಗ ನೋಡಿ ನಾನು 3A ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. 2A - 3A is equal to 21D - 20D. ಅರ್ಥ ಆಗ್ತಿದೆ ಅಲ್ಲ ಏನು ಮಾಡ್ತಿದ್ದೀನಿ ಅಂತ? ಸೊ ಬೇಸಿಕಲಿ ನಾನು ಏನು ಮಾಡಿದೆ ನಾನು ಲೈಕ್ ಟರ್ಮ್ಸ್ಗಳನ್ನು ಒಂದು ಕಡೆ ಬರ್ಕೊಂಡಿದ್ದೀನಿ. A ಟರ್ಮ್ಸ್ಗಳನ್ನು ಒಂದು ಕಡೆಗೆ, D ಟರ್ಮ್ಸ್ಗಳನ್ನು ಇನ್ನೊಂದು ಕಡೆಗೆ. 2 - 3 ಅಂದರೆ -1, ದಟ್ ಈಸ್ -A is equal to 21 - 20 ಅಂದರೆ 1D ಬರುತ್ತೆ. ಸೊ ಬೇಸಿಕಲಿ A is equal to -D ಹಿಯರ್. A ವ್ಯಾಲ್ಯೂ ಏನು ಬಂತು? -D ಬಂತು. ಆಲ್ ರೈಟ್, ಸರಿಯಲ್ಲ? ಈಗ ನಾನೇನು ಮಾಡ್ತೀನಿ, ಇಲ್ಲಿಗೆ ಹೋಗ್ತೀನಿ. ದ ರೇಷಿಯೋ ಆಫ್ ದ ಸಮ್ ಆಫ್ ದ ಫಸ್ಟ್ 5 terms of the sum of the first 21 terms of it. Andre we need to find the sum of first 5 terms to the sum of first 21 terms of it ಅಂತ ಹೇಳಿ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ರೈಟ್. ಓಕೆ. ಸೊ ಸಮ್ ಆಫ್ ಫಸ್ಟ್ 5 terms to the sum of the first 21 terms of it ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡೋದು ಇದನ್ನ? ಹೌ ಟು ಡೂ ಇಟ್? ಸೊ ನೋಡಿ ನಾನೇನು ಮಾಡ್ತೀನಿ ಇಲ್ಲಿ ಅಂದರೆ ಐ ಶಲ್ ಡೂ ಒನ್ ಥಿಂಗ್. ಸಮ್ ಆಫ್ ಫಸ್ಟ್ 5 terms ಡಿವೈಡೆಡ್ ಬೈ ಸಮ್ ಆಫ್ ದ ಫಸ್ಟ್ 21 terms. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ 5/2. ನೋಡಿ S5 is equal to ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. n/2 ದಟ್ ಈಸ್ 5/2 ಇಂಟು 2A ಪ್ಲಸ್ n ಅಂದರೆ ಎಷ್ಟಿದೆ? 5 ಇದೆ. 5 - 1 ಅಂದರೆ ದಟ್ ಈಸ್ 4D. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ S21 ಅಂದರೆ 21/2 ಇಂಟು 2A ಪ್ಲಸ್ n - 1 ಅಂದರೆ 21 - 1 ಅಂದರೆ 20D. ಕ್ಲಿಯರ್? ಓಕೆ. ಆಲ್ ರೈಟ್. ಸೊ S5 ಡಿವೈಡೆಡ್ ಬೈ S21 is equal to, ಸೊ ನೋಡಿ ಏನಾಗುತ್ತೆ ಇವಾಗ, ವಾಟ್ ವಿ ಶಿಲ್ ಡೂ? ನೋಡಿ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಗ್ತಿದ್ದೇನೆ ಹೆಂಗೆ ಕ್ಯಾನ್ಸಲ್ ಆಗುತ್ತೆ ಅಂದರೆ? ನೋಡಿ 5/2 ಇದೆ. ಈ 21/2ನ ನಾನು ಮೇಲ್ಗಡೆ ತಗೊಂಡು ಹೋದೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ? 2/21 ಆಗುತ್ತೆ. ಸೊ 2 ಕ್ಯಾನ್ಸಲ್ ಆಗಿ ಉಳಿಯೋದೇನು ನಿಮಗೆ? ದಟ್ ಈಸ್ 5/21. 5/21 ಉಳಿಯುತ್ತೆ. ರೈಟ್. ಸೊ ಈ ಕಡೆಗೆ 2A ಪ್ಲಸ್ 4D ಆಸ್ ಇಟ್ ಈಸ್. ಹೌದಾ? ಹಾಗೆ ಇಲ್ಲಿ 2A ಪ್ಲಸ್ 20D ಆಸ್ ಇಟ್ ಈಸ್. ಕ್ಲಿಯರ್ ಅಲ್ಲ? ಸೊ ಹಾಗಿದ್ರೆ S5/S21 is equal to 5 ಇಂಟು ನೋಡಿ 2 A ಜಾಗದಲ್ಲಿ ನಾನೇನು ಮಾಡ್ತೀನಿ? -D ಅನ್ನು ಹಾಕ್ತೀನಿ. ಆಲ್ರೆಡಿ ನಮಗೆ -D ಅಂತ ಬಂದಿದೆ. ಯಾವುದು? A ವ್ಯಾಲ್ಯೂ. ಸೊ A is nothing but -D ಪ್ಲಸ್ 4D as it is divided by 21 into 2 into A ಜಾಗದಲ್ಲಿ again -D plus 20D. Done? ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಸರಿ. ಸೊ ಈಗ S5/S21 is equal to ನೋಡಿ 5 into this is -2D. ಹೌದಾ? ಪ್ಲಸ್ 4D divided by 21 into -2D plus 20D. All right? ಅರ್ಥ ಆಗ್ತಿದೆ ಅಲ್ಲ? ಸೊ S5 divided by S21 is equal to, ಸೊ ನೋಡಿ 4D - 2D ಮಾಡಿದರೆ how much you will get? You will get 2D again. 5 into 2D.
ಡಿವೈಡೆಡ್ ಬೈ 20 ಮೈನಸ್ 2 ಮಾಡಿದರೆ 18D ಬರುತ್ತೆ, ಹೌದಾ, ಇಂಟು 21 ಆಸ್ ಇಟ್ ಈಸ್. ಕ್ಲಿಯರ್? ಸೊ ನಾವು 5 into 2 is 10D divided by 18 ones 18. ಅರ್ಥ ಆಗ್ತಿದ್ದೇನೆ? ಮಲ್ಟಿಪ್ಲೈ ಮಾಡ್ತಿದ್ದೀನಿ, 18 into 21 ಮಾಡ್ತಿದ್ದೀನಿ, ಹೌದಾ. 18 ones 18, ಇಲ್ಲಿ ಕ್ಯಾರಿ ತಗೊಂಡಿದ್ದೀನಿ. 18 2s 36 ಪ್ಲಸ್ 1 is 37. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ಲ? ಸೊ S5 ಡಿವೈಡೆಡ್ ಬೈ S21, ಇದರ ವ್ಯಾಲ್ಯೂ ನಮಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಡಿ ಮತ್ತು ಡಿ ಕ್ಯಾನ್ಸಲ್ ಆದಾಗ ಬೇಸಿಕಲಿ ಯು ಆರ್ ಗೆಟ್ಟಿಂಗ್ S5 by S21 is equal to 10 divided by 378. ಕರೆಕ್ಟ್ ಅಲ್ಲ? ಆಲ್ ರೈಟ್, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೈನ್. ಸೊ ನಾವೇನು ಮಾಡಿದ್ವಿ, ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಇರ್ತಕ್ಕಂಥ 2 ಟರ್ಮ್ಸ್ಗಳ ರೇಷಿಯೋನ ಬಳಸಿ ಎ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದ್ವಿ. ನಮಗೇನು ಕೇಳಿದ್ರು, ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್ ಟು ದ ಸಮ್ ಆಫ್ ದ ಫಸ್ಟ್ 21 ಟರ್ಮ್ಸ್ ಆಫ್ ಇಟ್ ಅಂತ ಕೇಳಿದ್ರು. ಸೊ ಈ ಫಾರ್ಮುಲಾನ ನಾವು ಬಳಸಿದ್ವಿ, ಯಾವುದು SN ಫಾರ್ಮುಲಾನ ಬಳಸಿದ್ವಿ, ಹೌದಾ. ಸೊ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದೆಯಾ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. ಸೊ 2A + 20D, ಓಕೆ. ಸೊ 2 into -D minus 2D, 4 minus 2 is 2D, ಓಕೆ. ಸೊ 18 ಬಂದಿದೆ ಇಲ್ಲಿ, ಓಕೆ. ಆಲ್ ರೈಟ್, ಎಸ್. ಸೊ ಕರೆಕ್ಟ್ ಆಗಿದೆ. ಫೈನ್, ಕ್ಲಿಯರ್? ಐ ಬಿಲೀವ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನು ಏನು ಡಿಸ್ಕಸ್ ಮಾಡಿದ್ವಲ್ಲ, ಅದು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಹೌದಾ. ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಕಾನ್ಸೆಪ್ಟ್ ಹಾಗೆ ಅದ್ರ ಮೇಲೆ ಇರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಇನ್ನೂ ಹೆಚ್ಚಿಗೆ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ, ಓಕೆ. ಸೊ ಮುಂದೆ ಬರ್ತಕ್ಕಂಥ ಸೆಷನ್ಗಳಲ್ಲಿ ಇನ್ನೂ ಅನೇಕ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮ್ಯಾರಥಾನ್ಗಳು ಬರುತ್ತೆ ಇನ್ನು, ಓಕೆ. ಲೈವ್ ಸೆಷನ್ಸ್ಗಳಲ್ಲಿ ನಾವು ಇನ್ನೂ ಹೆಚ್ಚು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಸೆಷನ್ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಓಕೆ. ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ನೆಕ್ಸ್ಟ್ ಸೆಷನಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.